ಗುಡ್ ಮಾರ್ನಿಂಗ್ ಕನ್ನಡಿಗರೇ. ಕನ್ನಡ ಟಾಕ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಸಲ ಬಿಗ್ ಬಾಸ್ ಮನೆಗೆ ಎಷ್ಟು ಜನ ಕಾಮನ್ ಮ್ಯಾನ್ ಎಂಟ್ರಿ ಕೊಡ್ತಾರೆ? ಭಾರ್ಗವಿ LLB ಸೀಸನ್ 2 ಶುರುವಾಗುತ್ತಾ? ಕನ್ನಡ ಕಿರುತೆರೆ ವೀಕ್ಷಕರಿಗೆ ಡಬಲ್ ಧಮಾಕ. ಎರಡೆರಡು ಶಾಕಿಂಗ್ ನ್ಯೂಸ್ ನಾವು ಕೊಡ್ತೀವಿ. ಅದಕ್ಕೂ ಮುನ್ನ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋನ ಪೂರ್ತಿಯಾಗಿ ನೋಡೋದನ್ನು ಮರಿಬೇಡಿ. ಬಿಗ್ ಬಾಸ್ ಕನ್ನಡ ಸೀಸನ್ 13 ಶುರು ಮಾಡೋದಕ್ಕೆ ಅಗ್ನಿ ಪರೀಕ್ಷೆ ನಡೆಯುತ್ತಿದೆ. ಈ ವಿಷಯ ಎಲ್ರಿಗೂ ಗೊತ್ತಿದೆ. ಆದರೆ ಅಗ್ನಿ ಪರೀಕ್ಷೆಯಲ್ಲಿ ಪಾಸ್ ಆದವರು ಸೆಲೆಕ್ಟ್ ಆಗಲ್ಲ. ವಿನಯ್ ಗೌಡ, ಸಂಗೀತ, ಚಂದನ್ ಶೆಟ್ಟಿ ಹಾಗೂ ಶ್ರುತಿ ಅವರು ಜಡ್ಜಸ್ಸೇ ಅಲ್ಲ, ಇವರು ಜಸ್ಟ್ ಜ್ಯೂರಿಗಳು ಒಂದಿಷ್ಟು ಟೆಸ್ಟ್ ಮಾಡಿ ಟಾಸ್ಕ್ ಕೊಟ್ಟಿದ್ದಾರೆ. ಅವರ ಟೆಸ್ಟ್ ಪಾಸ್ ಆದವರಿಗೆ ಮುಖ್ಯ ಪರೀಕ್ಷೆಯ ಟಿಕೆಟ್ ಸಿಗುತ್ತೆ. ಅಂದರೆ ಜ್ಯೂರಿ ಆಯ್ಕೆ ಮಾಡುವ ಬಿಗ್ ಬಾಸ್ ಆಕಾಂಕ್ಷಿಗಳು ಎರಡನೇ ರೌಂಡ್ಗೆ ಕಾಲಿಡುತ್ತಾರೆ. ಕೊನೆ ಸುತ್ತಿನಲ್ಲಿ ಅಂತಿಮ ತೀರ್ಪುಗಾರರು ನೀವೇ. ಎರಡನೇ ಸುತ್ತಿನಲ್ಲಿ ಯಾರು ಬಿಗ್ ಬಾಸ್ ಮನೆಗೆ ಹೋಗಬೇಕು, ಯಾರು ವಾಪಸ್ ತಮ್ಮ ಮನೆಗೆ ಹೋಗಬೇಕು ಎಂದು ವೋಟ್ ಮಾಡಲಾಗುತ್ತೆ. ಕೊನೆಗೆ ಆಯ್ಕೆ ಮಾಡುವ ಅವಕಾಶವನ್ನು ಜನರಿಗೆ ಬಿಡಲಾಗುತ್ತೆ. ವೋಟ್ ಮೂಲಕ ವೀಕ್ಷಕರು ಆಯ್ಕೆ ಮಾಡುವ ಸ್ಪರ್ಧೆಗೆ ಬಿಗ್ ಬಾಸ್ ಕನ್ನಡ ಸೀಸನ್ 13ರ ಮನೆ ಬಾಗಿಲು ತೆರೆಯಲಿದೆ. ಸಖತ್ ಟೆಸ್ಟು, ಟ್ವಿಸ್ಟ್ಗಳು ಏನೂ ಇಲ್ಲ. ಈಗಾಗಲೇ ಬಿಗ್ ಬಾಸ್ ಮನೆಗೆ ಸೆಲೆಬ್ರಿಟಿಗಳ ಸೆಲೆಕ್ಟ್ ಆಗಿದೆ. ಸೋಷಿಯಲ್ ಮೀಡಿಯಾ ಸ್ಟಾರ್ಗಳು ಇದರಲ್ಲಿ ಇದ್ದಾರೆ. ಅಗ್ನಿ ಪರೀಕ್ಷೆಯಲ್ಲಿ 60 ಜನ ಕಾಮನ್ ಮ್ಯಾನ್ ಇದ್ದಾರೆ. ಇದರಲ್ಲಿ ಕೇವಲ 3 ಜನ ಮಾತ್ರ ಸೆಲೆಕ್ಟ್ ಆಗ್ತಾರೆ. ಸೆಪ್ಟೆಂಬರ್ 5, 6ರಂದು ಬಿಗ್ ಬಾಸ್ ಗ್ರ್ಯಾಂಡ್ ಓಪನಿಂಗ್ ನಡೆಯುತ್ತೆ. ಅವತ್ತೇ ಎಲ್ಲ ಕುತೂಹಲಕ್ಕೆ ತೆರೆ ಬೀಳುತ್ತೆ. ಇದಿಷ್ಟು ಬಿಗ್ ಬಾಸ್ ಕತೆ. ಆದರೆ ಭಾರ್ಗವಿ LLB ಧಾರಾವಾಹಿ ಈಗಾಗಲೇ ಅಂತ್ಯಗೊಂಡಿದೆ. ಸೀರಿಯಲ್ ಮುಗಿದ ಮೇಲೆ ಹೊಸ ಟಾಕ್ ಶುರುವಾಗಿದೆ. ಬಿಗ್ ಬಾಸ್ ಕನ್ನಡ ಸೀಸನ್ 13 ಶೋ ಮುಗಿದ ಬಳಿಕ ಭಾರ್ಗವಿ LLB 2 ಹೊಸ ಸೀಸನ್ ಆರಂಭ ಆಗಲಿದೆಯಂತೆ. ನಿನ್ನ ಕತೆ ಇಲ್ಲಿಗೆ ಮುಗಿದಿಲ್ಲ. ಭಾರ್ಗವಿ LLB ಆಗಿ ನಿನ್ನ ಕರ್ತವ್ಯ ಮುಂದುವರಿಸಲೇಬೇಕು ಅಂತ ಸೊಸೆ ಭಾರ್ಗವಿಗೆ ಮಾವ JP ಪಾಟೀಲ್ ಹೇಳುತ್ತಾರೆ. ಅಲ್ಲಿಗೆ ಸೀರಿಯಲ್ ಎಂಡ್ ಆಗುತ್ತೆ. ಸೋಷಿಯಲ್ ಮೀಡಿಯಾದಲ್ಲಿ ಇದೇ ವಿಷಯ ಹೆಚ್ಚು ಚರ್ಚಿತವಾಗುತ್ತಿದೆ. ಭಾರ್ಗವಿ LLB ಮುಗಿದಿಲ್ಲ, ಹೊಸ ಅಧ್ಯಾಯ ಆರಂಭ. ಇದು ನೆಕ್ಸ್ಟ್ ಸೀಸನ್ ಬಂದೇ ಬರುತ್ತೆ. ಮುಂದಿನ ಸೀಸನ್ಗಾಗಿ ಕಾಯುತ್ತಿದ್ದೇವೆ. ಬಿಗ್ ಬಾಸ್ ಮುಗಿದ ಮೇಲೆ ಮತ್ತೆ ಭಾರ್ಗವಿ ಬರ್ತಾಳೆ ಅಂತ ವೀಕ್ಷಕರು ಕಾಮೆಂಟ್ ಹಾಕುತ್ತಿದ್ದಾರೆ. ಹಾಗಾದರೆ ಬಿಗ್ ಬಾಸ್ ಕನ್ನಡ ಸೀಸನ್ 13 ಮುಗಿದ ಬಳಿಕ ಭಾರ್ಗವಿ LLB 2 ಶುರುವಾಗುತ್ತಾ? ನಿಮ್ಮ ಅಭಿಪ್ರಾಯವನ್ನು ತಪ್ಪದೆ ಕಾಮೆಂಟ್ ಮಾಡಿ ತಿಳಿಸಿ.